ಕೈಗಳಿಗೆ ಗರುಡ ಪಕ್ಷಿಗಳು ಸೂರ್ಯನ ಕಿರಣದ ಬಿಸಿಲು ಬೀಳದಂತೆ ಸಂರಕ್ಷಣೆ ಮಾಡುವುದನ್ನು ನೋಡಿ ಆ ಭಾರತಿ ಈಗ ಇತ್ತವ ಇದೇನು ನೋಡು ಶಿಲಾ ಸಮುದ್ರ. ಈ ಸಮುದ್ರದ ನೀರಲ್ಲಿ ಎತ್ತರನ್ನು ಮುಳುಗಿಸಿದರೆ ಶಿಲೆ ಆಗುವುದಂತೆ. ಯಾರಾದರೂ ಕೈಲಾಸಕ್ಕೆ ಬಂದರೆಂದು ಆ ಶಿವನು ಆ ಬೆಟ್ಟದಲ್ಲಿ ಕಟ್ಟಿರುವಂತೆ. ಆ ಬೆಟ್ಟದ ವಿಶೇಷವೇನೆಂದರೆ ಅದೇನು ದೇವ? ದುರ್ಗುಣವುಳ್ಳ ಮನುಜ ಆ ಬೆಟ್ಟವನ್ನು ನೋಡಿದ ತಕ್ಷಣ ಭಕ್ತನಾಗಿ ಇಲ್ಲಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಇದ್ದಕ್ಕೆ ತಿರುಗುವಂತೆ. ಅವಳು ದೇವ ಭಾರತಿ ಈಗ ಇದ್ದ ನೋಡು ದೇವ. ರಾವಣನು ತನ್ನ 20 ತೋಳಗಳಿಂದ ಈ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮಣಿದು ಹೋರಾಡಿದ ತಾನನು ಇದೇ ಕೈಲಾಸ ಪರ್ವತವನ್ನು ನೋಡು ದೇವ. ಭಾರತಿ ಅತ್ತ ನೋಡು ದೇವ. ಬನ್ನುವರು ಮುನಿ ದುರ್ವಾಸ ಮುನಿ ಅಂಗೀರಸ ಬೃಹಸ್ಪತಿ ಮುನಿಗಳು ತಪನ್ನು ಮಾಡಿದ ತಾನವನ್ನು ನೋಡಿದ ಆ ಭಾರತಿ ದೇವ. ನಾರದ ಕುಂಬರ ನಂದೀಶ್ವರ ಭೃಂಗೇಶ್ವರನಿಂದ ತುಂಬಿ ಸಂಗೀತ ಭಕ್ತರ ಸಮಾಜದಿಂದ ತೋರ್ಪ ಈ ಕೈಲಾಸಗಿರಿ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅರವನ್ನು ಮೆಚ್ಚಿಸಿ ಆತನ ತ್ರಿಶೂಲವನ್ನು ಸ್ವರಸವನ್ನಾಗಿ ಪಡೆದುಕೊಂಡರು. ಸಂಹರಿಸಿ ಇಲ್ಲೇ ಕುಳಿತು ತಪಸ್ಸನ್ನು ಮಾಡಿದನು ನೋಡಲು ಭಾರತಿ ಅತಿ ಜಾಗೃತಿ ಮುಗಿ ಬರುವ ಶಬ್ದದಲ್ಲೇ ಬರುವುದೋ ಗೈವದೋ ಶಿವ ಶಿವ ಎನ್ನುವ ಶಬ್ದದಲ್ಲೇ ಜಾತೇತನಾದ ವಿಶ್ವಾಮಿತ್ರನ ಮನೆಯಲ್ಲೇ ಸಭವನ ಕೆಡಸಿ ವರವನ್ನು ಪಡೆದು ಪರ್ವತದಲ್ಲಿ ಓಂ ನಮ ಶಿವಾಯ ಎಂದು ತಪಸ್ಸೆಯನ್ನು ದಾರಾಗಿರಬಹುದು. ಹಾ ಪರಲೋಕದಿಂದ ದೇವೆಂದು ಆದರೂ ಬಂದರು ಯಾರಾದರಾಗಿರಬಹುದು. ಕಾರಣವೇನು ಹೇಳು
ರಾಜ ರವಿಕೋಟಿ ತೇಜ. ಆಹಾ, ಇದೇನು ಆಶ್ಚರ್ಯ! ಈಗಿನ ಕೈಲಾಸಗಿರಿ ಪರ್ವತದಲ್ಲಿ ಓರ್ವ ಸ್ತ್ರೀಯಳ ಪೂಜಾತ. ಆ ಸ್ತ್ರೀಯಳು ದಾರಿರಬಹುದು. ಹಾಗಾದರೆ ಸಾರಥಿ ದೇವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿದೇವ. ಯಾರಿವಳು ಯಾರಿವಳು ರಜತಾದ್ರಿಗೆ ಬಂದವಳು. ಇಲ್ಲಿ ಸಂಚರಿಸುವ ಕಾರಣವೇನು? ಬೇಳಮ್ಮ ಮಾತೆ ಪರಮ ಪ್ರಖ್ಯಾತೆ. ನಾನು ದಾರೆಂದರೆ ಸ್ವರ್ಗದ ಸುಂದರಿ ಮೇಲೆ ಹೀಗೆ ಸಂಚಾರಕ್ಕಾಗಿ ಬಂದೆನು. ಇಲ್ಲಿ ನಿಮ್ಮನ್ನು ಕಂಡೆನು. ನೀವು ದಾರು, ನಿಮ್ಮ ಹೆಸರೇನು ಹೇಳು ರಾಜ ರವಿಕೋಟಿ ತೇಜ. ಹಾಗೆ ಕಮಲಮುಖಿ ನಾನು ದಾರೆಂದರೆ ನೀವು ದಾರು ಮಂಡಲದೊಳಗೋಟಿ ಸೂರ್ಯ ಪ್ರಕಾಶ ಪ್ರಜ್ವಲವಾದ ತಮದ ತ್ರಿವಳಿಯ ಸಂಪೂರ್ಣ ಪರಮ ಪ್ರಖ್ಯಾತ ಭಾರತವರಾಮ ಎಂಬ ಖ್ಯಾತ. ಆಹಾ, ಭಾರ್ಗವರಾಮನೇ. ಇಂದು ರಾಯರು ನಾನೇ ಗಂಡು ಗದಿ ಎಂದು ಮಂಡೆಯನ್ನೆತ್ತಿ ಅಂಗಲ ಯೋಧುಗಳಾದ ಕ್ಷತ್ರಿಯರ ಸಾಕ್ತವಿ ರಾಜ್ಯವನ್ನು ಸಂಹಾರ ಮಾಡಲು ಮಹಾದೇವನನ್ನು ಒಲಿಸಲು ಬಂದಿರುವೆನು. ಇಂಥ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯದಾವುದು ಏನಾದರೂ ಎನ್ನ ಮುಂದೆ ಉತ್ತರಿಸು. ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟು ಹೋಗುತ್ತೇನೆ ರಾಣಿ ಪಡುವೇಳಿ. ಮೇಲಕ ಒಲಿದು ಬಂದ ಹೆಣ್ಣನ್ನು ಬೇಡ ಎನ್ನುವುದು ನಾನು ಹೆಣ್ಣನ್ನು ಒಲಿಸುವುದಕ್ಕೆ ಬಂದಿಲ್ಲ. ವ್ಯಕ್ತಿಗೆ ಆತನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಳ್ಳುತ್ತದೆ. ಮೊದಲು ನನ್ನನ್ನು ಕೂಡು, ಆಮೇಲೆ ತಪಸ್ಸು ಮಾಡು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯರೇ. ರಾಮ ಒಂದು ಕೇಳಿದೆ, ಇಲ್ಲ ಅಂದ್ರೆ ಕೊಡ್ತೀಯ, ಇಲ್ಲ ಪ್ರೀತಿ ಮಾಡ್ತೀನಿ, ನನ್ನ ಹೃದಯ ಕೊಡ್ತೀಯ. ಆಮೇಲೆ ಪ್ರೇಮ
ಆಕೆ ವಾಸ್ತವನ ರಾಣಿ ಚತುರ ಮಾತಿನ ಘಾಣಿ. ಓ ಭಾರ್ಗವ, ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮುಕನ ರಸಿಕನಾದರೆ ಬಡಂಬಡವನು, ಹಾ ರಸಿಕತನವಿಲ್ಲದ ಪುರುಷನು ಬಡಂಬಡಲಾರದೆಂದು ಇಂಥ ಕೀಳು ಮಾತನ್ನು ಬಳಸಲು ಪ್ರಾರಂಭಿಸಿದೆಯಾ? ಸಹಜವಾಗಿ. ಹಾ ಋಷಿಮಾರ ಶ್ರೇಷ್ಠ ಮಾತಿಗೆ ನಿನ್ನ ಕೂತಾಟಿಕೆಯನ್ನು ನೋಡಿದರೆ ಹಾ ನಾನೇನು ಬುದ್ಧಿಗಳವನೇ? ನಿನ್ನ ಮಾಯಾ ಚಾಲಕ್ಯ ಮಗುವಾಗುವ ವಂಶವತಿ ನಾನಲ್ಲ. ಸುಮ್ಮನೆ ನಿನ್ನ ನೀಚ ವೃತ್ತಿಯನ್ನು ಬಿಟ್ಟು ಮಾತನಾಡುತ್ತಿದ್ದೀಯಾ? ಭಾರ್ಗವ, ಏನಕ್ಕ? ಒಲಿದು ಬಂದ ಹೆಣ್ಣನ್ನು ಬೇಡ ಎನ್ನಬೇಡ. ನಾನು ಈ ಕೈಲಾಸಗಿರಿ ಪರ್ವತಕ್ಕೆ ತಪಸ್ಸನ್ನು ಮಾಡಿದ್ದೇನು ನಿನ್ನನ್ನು ಒಲಿಸುವುದಕ್ಕೆ ಬಂದಿಲ್ಲ. ಇದು ತಪಸ್ಸು ಮಾಡುವ ವಯಸ್ಸಲ್ಲ. ತಪಸ್ಸು ಮಾಡಲು ವಯಸ್ಸು ಬೇಕಾಗಿಲ್ಲ. ಎಲ್ಲನ್ನು ಕೂಡು. ಏನಕ್ಕ? ಹತ್ತಿರ ಬರಬೇಡ. ಹತ್ತಿರ ಬಂದರೆ ಹತ್ತುವಲ್ಲಿ. ರಾಮ ಏನಕ್ಕ? ರಾಮ ಇಲ್ಲದೆ ಪ್ರೀತಿ ಸ್ಥಿರವಾರದೆ ದಿನ ಪ್ರತಿ ಇಂದು ನಾನು ಬೆನ್ನಾದೇನ. ಏನಕ್ಕ? ಹತ್ತಿರ ಬರಬೇಡ. ನೀನಿಲ್ಲದೆ ಪ್ರೀತಿ ಸ್ಥಿರವಾರದೆ ದಿನ ಪ್ರತಿ ಇಂದು ನಾನು ಬೆನ್ನಾದೇನ. ನನ್ನನ್ನು ಪ್ರೀತಿಸೆಂದೆ ನಿನ್ನ ಕಾಣದೆ ಇರಲಾರೆನು, ನಿನ್ನ ನೋಡದೆ ದಿನವಾದೆನು ದಿನ ಪ್ರತಿಯಿಂದ ನಾನು ಬೆಲ್ಲ. ನೀನಿಲ್ಲದೆ ಪ್ರೀತಿ ಸ್ಥಿರವಾರದೆ ದಿನ ಪ್ರತಿಯಿಂದ ನಾನು ಬೆನ್ನಾದೇನ. ನಿನ್ನ ಬಿಟ್ಟು ಏನಕ್ಕ? ಒಲಿದು ಬಂದ ಹೆಣ್ಣನ್ನು ಬೇಡ ಎನ್ನುವುದು ಪುರುಷನಾರನಿಗೆ ಲಕ್ಷಣವಲ್ಲ. ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸ್ಸನ್ನು ಬಂದಿರುವುದು. ಪ್ರಿಯ, ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಆಸ್ತಿ, ಎಣ್ಣೆ, ಜೋಗಿನ ನಾಗರಾಜಪ್ಪ ಇವರು ಪಾರ್ಥಿವೀರಾರ್ಜುನ ಪಾತ್ರಕ್ಕೆ 201 ರೂಪಾಯಿ ಆಯುರ್ ಮಾಡಿರ್ತಾರೆ. ಆಸ್ತಿ, ಎಣ್ಣೆ, ಅಂತರ ಯುದ್ಧ ತಿರುಪತಿಯಿಂದ ನೋಡಿ ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಹೊಸವಾದ ಬೆಳದಿಂಗಳ ಕಾಂತಿಯ ಮುಟ್ಟಿಸಿ ಆನಂದದ ಉಂಟು ಮಾಡಿಸಿ ಹಾ ಬಂಧುಗಳ ಕವಚವನ್ನು ತೋರಿಸಿ ಜಾಗೃತವಂತ ಕಾಗದ ಮಂಗಮತಿ ನಾರಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಡೀ ಇಡೀ ನೀವೊಂದ ದಾರಿ ಮಂದಿಗಳನ್ನು ಭಾರ್ಗವ, ಆಳು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನ ಇದ್ದಾಗ ಸುಖವನ್ನು ಪಡಬೇಕು. ಇದ್ದ ಮಾತಲ್ಲಿ ಹೇಳ್ತಿರುವೆನು. ಚಳಿ ಚಳಿ ತಾಳೆನು ಈ ಚಳಿಯ
ಎಂಬ ಭಾವದಲ್ಲಿ ನಾನು ನಿನ್ನನ್ನು ರೂಪಲಾವಣ್ಯಕ್ಕೆ ಮನಸೋತು ಬಂದಿರು. ಎನ್ನನ್ನು ಧಿಕ್ಕಾರ ಮಾಡಬೇಡ ಭಾರ್ಗವ ಬಾ ರಾಮ, ತೋರಿ ಎನ್ನೋ ಪ್ರೇಮವ. ಜಂಭಾರಿಯ ಮೋಹದ ಬಗ್ಗೆ ಭಾರ್ಗವ, ಎಂಥ ನೀಚ ಬುದ್ಧಿ ಹಾರಾದವನ ಆಯ್ಕೆ. ಮೇನಕ, ನಿನ್ನ ಅಜ್ಞಾನದ ಹಾಸ್ಯವನ್ನು ತೆಗೆಸಿ ಹಾ ಎಲ್ಲ ಮೇಲೆ ಇರುವ ನಿನ್ನ ಅಜ್ಞಾನದ ಹಾಸ್ಯ ಅಡಗಿಸಿ ಹಾ ನಿನ್ನ ಈ ಮಾರು ನಾಟಕ್ಕೆ ಬಾಯುವ ಸತ್ಯವನ್ನು ಅಡಗಿಸಿ ನಿನ್ನ ನಾಲಿಗೆಗೆ ಬುದ್ಧಿಗಂ ತೊರೆದು ಇಲ್ಲಿಂದ ಮರೆಯಾಗಿ ಹೊರಟು ಹೋಗಿ ಕಾಮದ ಮದವೇರಿದ ಮಹಿಳೆ ಮಾಡುತ್ತಿದೆ ಎಂದು ಕೂಡ ಭಾರ್ಗವರಾಮ, ಏನಕ್ಕ ಹಾಗೆಲ್ಲ ಮಾತನಾಡಬೇಡ. ಅದೇತಕ್ಕೆ ಮಾತನಾಡಬಾರದು ಹೇಳಿ. ಸುತ್ತಮುತ್ತ ಯಾರು ಇಲ್ಲಿ, ನೀನು ನಾನು ಇಲ್ಲಿ, ಬಾರೋ ಸನಿಹಕ್ಕೆ ಕೆಂಪು ಕೆನ್ನೆಯ ಅದರ ದೇವಿಗೆ ನೀಡುವೆ ಕಾಣಿಕೆ. ಸುಂದರ ಪರಿವಾರ ಚಂದಿರ, ಸುತ್ತಮುತ್ತ ಯಾರು ಇಲ್ಲ, ಬಾರ 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 ಬಾರ. ರೂಪವ ನೋಡಿ ಬಂದೆನ, ಬರುವೆ ಬಾರೆಯ ಇದವ ತೋರೆಯ. ಸುತ್ತಮುತ್ತ ಯಾರು ಇಲ್ಲ, ಬಾರ 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 ಬಾರ. ಅಹೋ ಭಾರ್ಗವರಾಮ, ತಾನಾಗಿ ಒಲಿದು ಬಂದ ಹೆಣ್ಣನ್ನು ಬೇಡಿ ಎನ್ನಬೇಕಾದರೆ ನೀನು ಪಾಪ ಮಾಡಿಯೇ ಹುಟ್ಟಿರಬೇಕು. ಭಾರ್ಗವ, ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮವ. ಹಾಗೆ ಸುರಪತಿಯ ಸುಂದರಿ ನಿನ್ನಂಥ ಯಾರಿ ನಿನ್ನಂತರವನ್ನು ಇಂದನು ಅವನ ಸ್ಥಾನದಲ್ಲಿ ಹೇಗೆ ಇಟ್ಟುಕೊಂಡಿರುವುದು? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ. ಅವನ ಹಾಗೆ ಕಾಮಾಂಧನು ನಾನಲ್ಲ. ಹಾ ನಿನ್ನ ಕಾಮದ ಸುದ್ದಿ ನನ್ನ ಮುಂದೆ ಹೇಳದಿರು. ಯಾತಕ್ಕೆ ಹೇಳಬಾರದು? ನಾರಿಯಾದ ನೀನೇ ಗುರಿಮಟ್ಟಕ್ಕೆ ಎಂದರೆ ಇನ್ನು ಸಾಮಾನ್ಯ ನಾರಿಯರ ಗತಿಯನ್ನು ಕಾಮಾಂಧಳೆ ಗುಣಪಡಿಸಿದ್ದಳೆ. ಭಾರ್ಗವರಾಮ, ಹತ್ತಿರ ಬಾ. ಹತ್ತಿರ ಬಂದರೆ ಸುಟ್ಟು ಹೋಗಲಿ. ಭಾರ್ಗವ, ಮೇನಕ, ನನ್ನನ್ನು ನೋಡು. ಅದು ಎಷ್ಟು ಮಾಡಲು ಸಾಧ್ಯವಿಲ್ಲ. ಬಾ. ಭಾರ್ಗವ, ನಾವಲಿದೆ ನಾ
ಆ ಸುದ್ದಿ ಇನ್ನು ಬೇಡ, ನಮ್ಮಿಬ್ಬರ ಸುದ್ದಿ ಮಾತನಾಡ. ಇನ್ಯಾವ ಸುದ್ದಿಯನ್ನು ಮಾತನಾಡಬೇಕು ಸ್ತ್ರೀಯರೇ? ನಾನು ಹರವನ್ನು ಒಲಿಸುವುದಕ್ಕೆ ಮೆಚ್ಚಿ ಬಂದು ನನ್ನನ್ನು ಕೂಡಿದ ಮೇಲೆ ಅರನನ್ನು ಉಳಿಸಿತು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸ್ತ್ರೀಯರೇ. ಯಾತಕ್ಕೆ ಸಾಧ್ಯವಿಲ್ಲ? ನಾನು ನನ್ನ ಬಾಳಿನ ಆಶೀರ್ವಾದ ಪಡೆದುಕೊಂಡು ಹರನನ್ನು ಮೆಚ್ಚಿ ಅಂತ ದೇವಿ ತಪವನ್ನು ಕೆಟ್ಟು ನನ್ನನ್ನು ಸುಖಪಟ್ಟನು. ಇನ್ನು ನಾನು ಯಾವ ಅಧಿಕನು? ಭಾರ್ಗವ ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮವ. ಚಂಬಾರಿಯ ಮೋಹದ ಹೆಣ್ಣೆ ಭಾರ್ಗವ ಲಲಿತೆಯನ್ನು ನಾ ಮೆಚ್ಚುವುದಿಲ್ಲ, ಕೇಳಿದಾನೆ ಮೇನಕ. ಭಾರ್ಗವ ಹೇಳುತ್ತಾನೆ, ನಿನ್ನ ಜೀವನ ಚರಿತ್ರೆಯನ್ನು ನೆನೆಸಿಕೊಂಡರೆ ಬ್ರಹ್ಮಸ್ತ್ರೀಯಾದ ವಿಶ್ವಮಿತ್ರನ ತಪವನ್ನಾಚರಿಸುವಾಗ ನೀನು ಕಾಮನಾಟಕ್ಕೆ ಪ್ರೇರೇಪಿಸಿ ವಿಶ್ವಮಿತ್ರನಿಗೆ ಸುಖ ಸಂಸಾರವನ್ನು ಮಾಡಿ ಶಾಕುಂತಲೆ ಎಂಬ ಮಗುವಿಗೆ ತಾಯಿಯಾಗಿ ಕಾಡಿನಲ್ಲಿ ಶಾಕುಂತಲೆಯನ್ನು ಬಿಟ್ಟು ನಿನ್ನ ಪುರಕ್ಕೆ ತೆರಳಿದೆ. ಅಂತ ವಿಶ್ವಮಿತ್ರನೇ ತಪವನು. ಯಾವ ಅಧಿಕನು? ನಿನ್ನ ದೇಹಕ್ಕೆ ಬಲವಾಗಿ ಸುಖವಾಗಲೆಂದು ಮನಪಟ್ಟೆಯಲ್ಲ, ನೀನು ಮಾನ ಮರ್ಯಾದೆಗೆ ಮನಗೊಳ್ಳಲಿಲ್ಲ. ನಿನ್ನ ಮೋಹದಾಟ ಎನ್ನಲ್ಲಿ ನಡೆಯುವುದೆಲ್ಲ ಸುರೇಂದ್ರನ ನಾರಿ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಿಡಿ ಬಂದ ದಾರಿ. ಭಾರ್ಗವರಾಮ ಹತ್ತಿರ ಬಾ. ಹತ್ತಿರ ಬಂದರೆ ಬಾಲ ಸುಂದರ ನನ್ನ ಅರಮನೆಗೆ, ಬಾಲ ಸುಂದರ ನನ್ನ ಅರಮನೆಗೆ, ಬಾಲ ಸುಂದರ ನನ್ನ ಅರಮನೆಗೆ, ಬಾಲ ಸುಂದರ ಎನ್ನ ಅರಮನೆಗೆ, ಬಾಲ ಪ್ರಿಯನೇ ಎನ್ನ ಅರಮನೆಗೆ. ಅಹೋ ಭಾರ್ಗವ, ಇಂದ್ರನು ಅರ್ಧರಾತ್ರಿಯಾಗಿ ಕೋಳಿಯಾಗಿ ಕೂಗಿ ಆ ದೇವಿಯನ್ನು ಪ್ರೀತಿಸಿದಂತೆ ನನ್ನನ್ನು ಪ್ರೀತಿಸುವ ಭಾರ್ಗವ ಧಿಕ್ಕಾರ ಮಾಡಬೇಡಿ ಎಲ್ಲ ಪ್ರೇಮವ. ತಪೋವಂತನಾದ ಗೌತಮ ಮಹಾಮುನಿಯನ್ನು ಕಾಮಾಂತನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಸ್ವರ್ಗದಿಂದ ಬೆರಗಿಳಿದು ಬಂದ ಪತಿವ್ರತೆಯಾದ ಅಹಲ್ಯ ದೇವಿಯನ್ನು ಕ್ಷೀರಕ್ಕಿರಿಸಿ ಹೋಗುವ ತದ್ ಮುನಿಯ ವೇಷವನ್ನು ತಾಳಿ ತನ್ನ ಸಾಮಾನ್ಯತೆಯನ್ನು ಸಾಧ್ಯವಾಯಿತು. ಮತ್ತು ಗೌತಮ ಮಹಾಮುನಿಯಿಂದ
ಶಾಪಗ್ರಸ್ತನಾಗಿ ಮೈ ತುಂಬ ಯೋನಿಗಳನ್ನು ಪಡೆದುಕೊಂಡನು. ಅದಿಹತಕ್ಕೆಂದರೆ ಭಾರ್ಗವ, ಮದನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆಳೆಯುವ ಬಿಟ್ಟ ಪುರುಷನಾದ ಕಾರಣ ಅದಕ್ಕೆ ತಕ್ಕ ಪ್ರಯತ್ನ ಹೊಂದಿದನು. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಸ್ಥಾನಮಾನವಾಗುತ್ತಿತ್ತು. ನೀನು ಜ್ಞಾನ ಸಂಪನ್ನ ಎಂತ ಎಲೆಗೆ ಇಂಥ ದುರ್ಬುದ್ಧಿ ಉಪದೇಶ ಮಾಡುವೆಯ ನಾರಿ, ನುಡಿಯದಿರ ಆ ಮಾತು ಮತ್ತೆಂದು ಸಾರಿ. ಭಾರ್ಗವ ರಾಮ, ಹಾಗೆಲ್ಲ ಮಾತನಾಡಬೇಡ. ಅದು ಯಾತಕ್ಕೆ ಮಾತನಾಡಬಾರದು? ಚೆಲುವ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನಿಜವಾದ ಗಂಡ ಆದ್ರೆ ನೀನು, ನನ್ನನ್ನು ಗೆಲ್ಲು ನೀನು, ಆಮೇಲೆ ಪ್ರೇಮ ಪ್ರೀತಿ ಅಲ್ಲವೇನೋ. ಚೆಲುವ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಎದುರಿಸಿದಂತೆ ನನ್ನನ್ನು ಧಿಕ್ಕಾರ ಮಾಡ. ಭಾರ್ಗವ ರಾಮ, ಧಿಕ್ಕಾರ ಮಾಡಬೇಡಿ ಎನ್ನ ಪ್ರೇಮ. ನಾರಿ ಸುರಸುಂದರಿ, ಅಹೋ ಭಾರ್ಗವ, ನಿನ್ನಲ್ಲಿ ಕಪಟ ಮಾಯ ಮೋಹದ ಕೆಟ್ಟ ಬುದ್ಧಿ ದೊಡ್ಡ ಸಾಕ್ಷಿದೆ. ಚಂದ್ರನಿಗಿಂದ್ರನಿಗಿಂತ ಭಾವನನು ಗುರುಪತ್ನಿ ತಾರೆಗಳನ್ನು ವಹಿಸಿದ ಕಾರಣ ತಿಂಗಳಲ್ಲಿ 15 ದಿನ ಬೆಳಕು, ಇನ್ನು 15 ದಿನ ಕತ್ತಲೆಯನ್ನು ಬಚ್ಚಿದನು. ಅವನೇ ನಿಷ್ಠಾವಂತನಾಗಿದ್ದರೆ ವಿದ್ಯಮಾನವಾದ ಸೂರ್ಯನಿಂದ ದಿನಾನಿತ್ಯ ಪ್ರಕಾಶಿಸುತ್ತಿದ್ದನು. ಪರ ಸ್ತ್ರೀಗಳನ್ನು ಮೋಹಿಸಿದ ಕಾರಣ ಇಂಥ ಅಪಖ್ಯಾತ ಪತ್ತು ತಂದೆ ಭವಿಷ್ಯಕ್ಕೆ ನಿನ್ನ ಮೋಹದಾಟ ನಡೆಯುವುದಿಲ್ಲ ಮೇನಕ. ಮೇನಕ ಎನ್ನನ್ನು ಪ್ರೀತಿಸುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಸ್ತ್ರೀಯರೇ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಇಲ್ಲ ಹೂ ಅಂತೀಯ, ಬಾ ಅಂತೀಯ ಇಲ್ಲ ಹೂ ಅಂತೀಯ. ಕೇಳುವೆ ಬಂದರಿ ತುಟಿಗಳ
ಅಹೋ ಭಾರ್ಗವ, ನಾನು ಎಷ್ಟು ಪರಿಯಿಂದ ಬೇಡಿಕೊಂಡರೂ ನನ್ನ ಆಸೆಯನ್ನು ತೀರಿಸಲಿಲ್ಲ. ನಿನ್ನ ಹಠವನ್ನು ನೀನು ಬಿಡಲೇ ಇಲ್ಲ. ಎಷ್ಟು ಮಾತ್ರ ನಾನೇ ಸೋತೆ, ನೀನೇ ಗೆದ್ದೆ. ಅಹೋ ಭಾರ್ಗವ, ಅಂಗಜನ ತಾಪದಿಂದ ಕಂಗೆಟ್ಟು ಕರೆದರೆ ಒಳ್ಳೆದು ನಿನಗೆಲ್ಲ. ಭಾರ್ಗವ, ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಹೇ ಸುರಪತಿಯ ಹೇ ಸುರಪನ ರಾಣಿ, ಮಾತಿನ ಕಣಿ ಬ್ರಹ್ಮಚರ್ಯಗಿರಿದ ವೈರಾಗಿಯನ್ನು ಅಲ್ಪ ಭೋಗದ ಸುಖಕ್ಕೆ ಮನವೊಲಿಸಿದರೆ ನಿನ್ನ ಮಾತಿಗೆ ಒಳಂಬಡಲಾರನು. ಮೇಲೆ ಹೋಗುವ ಆಸೆ ಇರುವವನಿಗೆ ಭಾಗವತದ ಮೇಲೆ ಹೋಗುವ ಆಸೆ ಬಂದಿದೆ. ಅಂತ ಯೋಗ್ಯತೆಯನ್ನು ಪಡೆದುಕೊಂಡು ಪರಸ್ಪರವನ್ನು ಮೆಚ್ಚಿಸುವ ಆತರದಲ್ಲಿರುವ ನಾನು ನಿನ್ನ ಮಾತಿಗೆ ನನ್ನ ಅರ್ಥ ಕೆಡಿಸಿಕೊಳ್ಳುವವನಲ್ಲ, ನಿನ್ನ ಮಾತಿಗೆ ಮನ ಸೋಲುವವನಲ್ಲ. ಮೇಲಕ ಈ ಮದಗ್ನಿ ಮುನಿಗೋಲಕ ರೇಣುಕದೇವಿ ಜಮದಗ್ನಿ, ರೇಣುಕದೇವಿ ಜಮದಗ್ನಿ ಬರು. ಎಲ್ಲನ್ನು ಪ್ರೀತಿಸುವುದಿಲ್ಲ. ರೇಣುಕದೇವಿ, ರೇಣುಕದೇವಿ, ಪ್ರಿಯ ಸುಂದರ ನನ್ನ ಮನಸೆಂದಿರ. ಪ್ರಿಯ ಸುಂದರ ನನ್ನ ಮನಸೆಂದಿರ. ನೀನೇ ಚಂದ್ರಮ ನಾನಿಲ್ಲ ಪ್ರಿಯಸತಿ. ನೀನೇ ಚಂದ್ರಮ ನಾನಿಲ್ಲ ಪ್ರಿಯಸತಿ. ನೀನೇ ನಿನಗೂ ತಾರೋ ನಿನ್ನ ಮುಖವು ತೋರೋ ಸುಂದರ ಚಂದಿರ ಪ್ರಿಯಕರ ಸುಂದರ. ನೀನೇ ಜೀವ ನೀನೇ ಭಾವ ಎಂದು ನನ್ನ ಮನದಲ್ಲೇ ಮನದ ವನದಲ್ಲಿ ಪ್ರೇಮ ಮೂಟಲು ಉರುವೆ ಜೊತೆಯಲ್ಲಿ ಉಡುವೆ ಮನದ ಬಾಧೆಯ ತೀರಿಸೆ ಅನ್ನಯ ಆಸೆಯ. ಪ್ರಿಯ ಸುಂದರ ನನ್ನ ಮನಸೆಂದಿರ. ಪ್ರಿಯ ಸುಂದರ ನನ್ನ ಮನಸೆಂದಿರ.
ಇನ್ನ 8 ದಿನ ಮನುಷ್ಯನ ಹಾಕಲ್ಲ ಫೋನೇನು ಅಹೋ ಉಳಿಸೋದು ಬರೋ ದೊಡ್ಡ ವಯಸ್ಸಿಗೆ ನಿನ್ನ ಅಪರಾಧ. ಅಹೋ ಭಾರ್ಗವ, ಸರಿಗಳೇ ಮನನ್ನ ಬಾಳು ಸಹಿಸಲಾರದೆ ನಾನು ಬಂದಿರುವೆನು. ಭಾರ್ಗವರಾಮ ಧಿಕ್ಕಾರ ಮಾಡಬೇಡ ಎಂದ ಆಶೆ ಇಂದ್ರನ ರಾಣಿ ಮನೆ ಬಂದ ಕಾರ್ಯಂ ಹಿಡಿದು ಹಿಂದಕ್ಕೆ ಹೊರಟು ಹೋಗು, ವ್ಯರ್ಥವಾಗಿ ಹೊತ್ತು ಕರೆಯದಿರು. ನೀನು ಇದೇ ರೀತಿ ಹಠ ಮಾಡಿದರೆ ಎನಗೆ ಪಾಪ ಬಂದರ ಚಿಂತೆ ಇಲ್ಲ. ಎಲ್ಲ ತಪಸ್ಸಿಗೆ ವೆಚ್ಚ ಕೊಂಡೆದ್ದು ಕೊಂಡ್ಬಿಟ್ಟಿರುವ ನಿನ್ನನ್ನು ಸಂಹರಿಸಿ ಬಿಡುವೆ. ಭಾರ್ಗವ, ಬ್ರಹ್ಮಚರ್ಯ ಇಡಿತು ವೈರಾಗ್ಯದಲ್ಲಿ ಬ್ರಹ್ಮಚರ್ಯ ಬಲ್ಲನೇನೆಂಬುದನ್ನು ಈ ಬೆಳಕಿಗೆ ತೋರ್ಪಡಿಸುವೆ. ಎಲ್ಲ ಮೃತ್ತಿಗೆ ಮಿಸಿದ ಇಲ್ಲಿಂದ ಮರೆಯಾಗಿ ಹೊರಟು ಹೋಗು ಕಾಮದ ಮನ ವೇದ ಮಹಿಳೆ ಮಾರ್ಗವನ್ನು ಕೂಡ ಬಳಿ ಬಳಿ ಸಾರಥಿ ಈ ಮೂರ್ಖ ಸ್ತ್ರೀಗಳು ಹೋದರೇನು ಇಲ್ಲವೇ ಇಲ್ಲಿಯೇ ಬಿದ್ದು ಹೊರಲಾಡಿದರೇನು ಆಗಬೇಡ ಕೂಟಾಟಿಕೆಗೆ ಬ್ರಹ್ಮಚರ್ಯ ಎಂಬ ಗಟ್ಟಿ ಮನಸ್ಸು ಕರಗುವುದೇ? ಎಂದು ಸಾಧ್ಯ ಇಲ್ಲ. ಸಾಧ್ಯವಿಲ್ಲ ದೇವ. ಕಾರಣ ಈಗಲೇ ಪರಶುವನ್ನು ಧ್ಯಾನಿಸುತ್ತ ತಪಸ್ಸನ್ನು ಮಾಡಿದನು. ನೋಡಲೇ ಸಾರಥಿ. ಅಹೋ ಭಾರ್ಗವ, ಮೇನಕ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದೆನು. ನಾನೇ ಸೋತೆ, ನೀನೇ ಗೆದ್ದೆ. ಪರಶಿವನು ವರವಾಗಿ ಕೊಡಲು ಹೋಗಿ ಬಾ ಭಾರ್ಗವ, ಎಚ್ಚಾಡಲಿ ನಿನ್ನ ನಾಮವ. ಸಾರಥಿ ಎಲ್ಲ ತಪಸ್ಸನ್ನು ಕೆಡಿಸಲು ಬಂದ ಮೇಲಕ್ಕೆ ಹೊರಟು ಹೋದಳು. ನಾನಿನ್ನು ಭಕ್ತಿಯಿಂದ ಈತನ ಧ್ಯಾನಿಸುತ್ತ ತಪಸ್ಸಿಗೆ ಕುಳಿತುಕೊಳ್ಳುವೆನು. ನೋಡಲೇ ಸಾರಥಿ. ಸಮದಗ್ನಿ ದೇವಾ, ನಾನು ಮೆಚ್ಚಿದೆ ಎಚ್ಚರವಾದ ನಿನ್ನ ತಪವ, ನಿನ್ನ ಭಕ್ತಿ ಎಂಬ ಬಳ್ಳಿಯು ಕೈಲಾಸ ಸಿಗದವರು ಪಾರ್ವತಿ ಸಮೇತ ಆಸನ ರೂಢನಾದ ಎನ್ನ ಕಾಲಿಗೆ ಸುತ್ತಿ ದೇವಾ, ನನಗೆ ಬೇಕಾದ್ದನ್ನು ಬೇಡವು ಒದಗನವ ಈ ಕ್ಷಣವ. ಅಹೋ ದೇವಾ, ಗಂಗಾಧರ ಗೌರೀವರ ಉಮ ಮಹೇಶ್ವರ, ನಿನಗೆ ತಿಳಿಯುವುದು ಯಾವುದಿದೆ? ಭೂಲೋಕದಲ್ಲಿ ಕ್ಷತ್ರಿಯದ ಕರ್ತವೀರಾರ್ಜುನನು ಅಹಂಕಾರದಿಂದ ಕೊಪ್ಪಿ ಸಜ್ಜನರನ್ನು ಬಾಧಿಸುತ್ತಿರುವನು. ದೇವಾ, ಈ ನಿನ್ನ ತ್ರಿಶೂಲವನ್ನು ಪರಶುವನ್ನಾಗಿ ಮಾಡಿ ಜನಗೆ ದಯಪಾಲಿಸು. ಸದನ ಹೊಳೆಯೇ ನಾನು ಆ ಕರ್ತವೀರಾರ್ಜುನನನ್ನು ಸಂಹರಿಸಿ ಸಜ್ಜನರಿಗೆ ಬಂದ ವಿಪತ್ತನ್ನು ದೂರ ಮಾಡಿ ತದನಂತರ ನಿನ್ನ ತ್ರಿಶೂಲವನ್ನು ಹಿಂದಕ್ಕೆ ಒಪ್ಪಿಸುವನು ದೇವ. ದಿವ್ಯ ಪ್ರಭಾವ. ಅದೇ ಭಾಗವ. ಓ ದೇವ, ಇದು ನೀನ್ಯಾರೆಂಬುದು ಗುರಿಯೋರು ಉದ್ದೇಶಿಸಲಾಗದೆ ನಿನಗೆ ಮರೆಯಾಯಿತು. ನನಗೆ ಮಾತ್ರ ನೀನ್ಯಾರೆಂಬುದು ತಿಳಿದ ವಿಷಯವಾಗಿದೆ. ಇದು ಒತ್ತಡ ಇರಲಿ. ಈಗ ನೀನು ಬೇಡದ ಶೂಲವನ್ನು ಪರಶುವನ್ನಾಗಿ ಮಾಡಿ ಕೊಡುವೆನು. ಇದನ್ನು ತೆಗೆದುಕೊಂಡು ಭಾಗವ ದೇವ, ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿ ಎಂಬಡಿ. ಆದರೆ ಒಂದು ಮಾತು ನಿನಗೆ ನೆನಪಿನಲ್ಲಿರಲಿ. ಅದು ಏನು ಪರಮಾತ್ಮ? ಅದು ಏನೆಂದರೆ, ಯಾವ ಕಾರ್ಯಕ್ಕಾಗಲಿ ವಚನ ಕೊಡುವ ಮೊದಲು ಆಲೋಚನೆಯನ್ನು ಮಾಡಿ ವಚನವನ್ನು ಕೊಡುವ ಪರಶುರಾಮನೇ ಎರಡನೇ ಬೇಗನೆ. ನಿನ್ನ ಲೀಲೆಯ ಹೊರತು ಈ ಜಗದಲ್ಲಿ ಮತ್ತೇನಿದೆ?
ನಾನಿನ್ನು ಹೋಗಿ ಬರುವೆನು ದೇವ ದಿವ್ಯ ಪ್ರಭಾವ. ಅಲ್ಲಿಯೇ ಪರಶುರಾಮ, ಓ ದೇವ, ನಿನ್ನ ಕೀರ್ತಿ ಯುಗಾಂತರದಲ್ಲಿ ಕೊಂಡಾಡುವಂತಾಗಲಿ. ಹೋಗಿಪ್ಪ ರಾಮ, ನಿನ್ನ ವೈರಿಯಾದ ಕಾರ್ತ್ಯವೀರ್ಯನಲ್ಲಿ ತೋರಿಸುವ ನಿನ್ನ ಪರಾಕ್ರಮ. ನಿನ್ನ ಇಷ್ಟದಂತೆ ಆಗಲಿ ಪರಮಾತ್ಮ. ಆತನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದೆ. ನಮ್ಮ ಮಾತಾ ಪಿತರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಹಾಗೆಯೇ ನನ್ನ ತಂದೆ ತಾಯಿ ಹತ್ತಿರ ಹೋಗುವ ಭಾರತಿ ಅಗ್ನಿ ಧನಲಗ್ನಿ ಅಮ್ಮ ಮಾತೆ ಪರಮ ಕುಡಿಗೆ ರೇಣುಕಾರಾಯನ ಪುಟೆ. ನಿನ್ನ ಆಶೀರ್ವಾದದಿಂದ ಕೈದಾಸವಾಸನಾದ ಪರಮಾತ್ಮನ ಕುರಿತು ಆತನ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವೆನು. ಅಮ್ಮಯ್ಯ, ಈ ನಿನ್ನ ಕುಮಾರನನ್ನು ಆಶೀರ್ವಾದಿಸು ಕಂದ. ಓಹೋ ಮಾತೆ, ಏನಿದು ಈ ನಿನ್ನ ಮನದ ವ್ಯಥೆ? ನಾನು ಏನೆಂದು ಆಶೀರ್ವಾದ ಮಾಡಲಿ ಮಗನೇ? ನೀನು ಕಣ್ಣೀರು ಸುರಿಯುವ ಕಾರಣವೇನು ಮಾತೆ ಪರಮ ಪುಣ್ಯಕ್ಕೆ? ಅಮ್ಮಯ್ಯ, ನನ್ನನ್ನೇನು ಕೇಳುತ್ತಿರುವೆ? ನಿಮ್ಮ ಎತ್ತಾತನನ್ನು ಕೇಳು ಪುತ್ರ ಕೋಮಲಗಾತ್ರ. ಓ ಜನಕ, ಪ್ರಳಯ ರುದ್ರರಂತೆ ನೀನು ಕೋಪವನ್ನು ತಾಳಿರುವ ಕಾರಣವೇನು? ನಿನಗೆ ಎದುರಾದವರು ಯಾರು? ಕೆಟ್ಟು ಮುಂದೆ ತಿಳಿಸು. ಬಾಳಿಯೇ ಅವರ ಗುಂಡವನ್ನು ಈ ಪರಶುವಿನಿಂದ ಕಂಡಾಡಿ ನಿನ್ನ ಪಾದ ಚಲನಕ್ಕೆ ಅರ್ಪಿಸುವೆನು. ಪಿತನೇ, ಆಜ್ಞೆಯನ್ನು ಕೊಡು ಬೇಗನೆ. ರಾಮಾಯಣಾಜ್ಞೆ ಪಾಲಿಸಬೇಕಾದರೆ ಕಂಡನೆಯ ಕಂಡುಗಳಿಗೆ ಪರಶುರಾಮನ ದೃಢಮನಸ್ಸನ್ನು ನಿನಗೆ ತಂದೆ. ಹಾಗಾದರೆ ತಂದೆ ಮಾತು ಮೀರುವುದಲ್ಲವೆಂದು ಪ್ರತಿಜ್ಞೆ ಮಾಡುವೆ. 33 ಕೋಟಿ ದೇವತರ ಸಾಕ್ಷಿ, ಸೂರ್ಯ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ನನಗೆ ಪರಶುವನ್ನು ಕೊಟ್ಟು ಕಳುಹಿಸಿದ ಆ ಪರಶುವನ ಸಾಕ್ಷಿಯಾಗಿ ನಿನ್ನ ಆಜ್ಞೆಯನ್ನು ನೆರವೇರಿಸುವೆನೆಂದು ಪ್ರತಿಜ್ಞೆಯನ್ನು ಮಾಡಿದ ಜನಕ ಜಗತ್ವಿಖ್ಯಾತ ಕೈಲಾಸ ಮಾತ ನಾಳೆಂತ ಪಾಪದ ಪ್ರತಿಕ್ರಿಯೆಯನ್ನು ಮಾಡಬೇಕು. ಶಿವ ಶಿವ ಕೈಲಾಸವಾಸ ಈಶಾ ಮಹೇಶ, ನಾನಿಂದ ಪಾಪದ ಪ್ರತಿಕ್ರಿಯೆಯನ್ನು ಮಾಡಿದೆನು. ಪರಮೇಶ್ವರ, ನಿನ್ನ ತ್ರಿಶೂಲವನ್ನು ಎಲ್ಲ ಕರಕ್ಕೆ ಒಪ್ಪಿಸುವ ಮೊದಲು ಬಲಿಯಾಗಿ ನಿನ್ನ ಮಾತೆಯ ಕತ್ತನ್ನು ಕತ್ತರಿಸುವ ಸಮಯ ಬರಬಹುದೆಂಬ ಮುಂದಿನ ವಿಚಾರ ತಿಳಿಸಲು ಓದಿಯಾ?
ಅಯ್ಯೋ ತಾಯಿ ಭೂದೇವಿಗೆ ತೊಳೆದ ಮಾತೆಯ ಮಗನು ಸ್ಥಿರವೊಂದಿಗೆ ಹೆಣ್ಣಾಗಿ ಕಳೆಯುವುದು ಹೆಣ್ಣಾಗಿ ನಿನ್ನ ಮನಕ್ಕೆ ಒಪ್ಪಿಕೆ ಆಕಾಶವೇ ನಾನು ಪ್ರತಿಕ್ರಿಯೆ ಮಾಡುವ ಮೊದಲೇ ಎಲ್ಲ ತಿರುಕ್ಕೆ ಪಡೆದು ನನ್ನನ್ನೇಕೆ ತಾಯಿ ಪಾರ್ವತಿನಾಥ ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಯೋಚಿಸಿ ವಚನ ಕೊಡುಗೆದ್ದಯ್ಯಮ್ಮ. ಅಯ್ಯೋ ಆ ಬರವಾಡಿ ಈಗ ಸತ್ಯವಾಯಿತು. ನನ್ನ ಕರಕ್ಕೆ ಒಪ್ಪಿಸಿದ ತ್ರಿಶೂಲ ಎತ್ತ ತಾಯಿಯ ಕತ್ತನ್ನು ಬಲತೆಗೆದುಕೊಂಡ ಅಯ್ಯೋ ಎತ್ತ ತಾಯಿಯ ಕತ್ತನ್ನು ಕತ್ತರಿಸುವುದು ಯಾವ ಮಗನಿಂದಲೂ ಸಾಧ್ಯ. ಕತ್ತರಿಸುವ ಮಗನು ಈ ಜಗತ್ತೊಳಗೆ ಮಾತೃದೇವೋಭವ ಎಂದು ವೇದ ಪುರಾಣಗಳು ಸಾರುತ್ತಿರಬಹುದು. ಭೂಮಿಯಲ್ಲಿ
ಶಿವನಿಂದ ನಿನ್ನರಿಂದವೆಂದು ನಾನು ಖಂಡಿಸಬಹುದು. ಅಯ್ಯೋ ಸಹಿಸಲಾರೆನು. ಎಂತ ಕಣಕಟ ಬಂದು ಒದಗಿತು. ಜಗತ್ತೊಳಗೆ ನನ್ನ ಹೆಸರಿಗೆ ಕಳಂಕ ಬರುವಂತಾಯಿತೆ. ಅಮ್ಮಯ್ಯ, ನೀಯೇ ಹೇಳಬೇಕು. ಧೈರ್ಯ ಧೈರ್ಯ ಕುಮಾರ. ತಂದೆಯ ಮಾತಿಗೆ ಪ್ರತ್ಯುತ್ತರ ಉಂಟೇನು ಕಂದ. ನನ್ನ ಹಣೆ ಬರದಲ್ಲಿ ಏನು ಬರೆದಿರುವನೋ ಆ ಬ್ರಹ್ಮ ಈ ಸಮಯದಲ್ಲಿ ನಾನು ಅನುಭವಿಸಬೇಕಾಯಿತು. ನೀನೇತಕ್ಕೆ ದುಃಖವನ್ನು ಮಾಡುತ್ತೀನಿ ಮಗನೇ? ನನ್ನ ಕಣ್ಣಿನಲ್ಲಿ ನೀರು ಬಂದರೆ ಈ ಕಣ್ಣನ್ನು ಸಹಿಸುವುದಿಲ್ಲ. ಚಿರವನ್ನು ಕಡಿ ಎಂದರೆ ನಾನು ಹೇಗೆ ಕಡಿಯಲಿ ಮಾತೆ? ಹೇಗೆ ಪರಶುರಾಮ ಸುಮ್ಮನಾದೆ? ಕುಮಾರ ಪರಾಕ್ರಮ ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ಹೇಳಲಾರದ ಸಹಿಸಲಾರದ ತಂದೆಯ ಮಾತಿನಂತೆ ನಡೆದುಕೊಳ್ಳೋದು ನಿನ್ನ ಧರ್ಮವೇನು ಕಂದ. ಹೆಂಡತಿನ ಕಡಿ ಎಂದರೆ ನಾನು ಹೇಗೆ ಕಡಿಯಲಿ ಮಾತೆ? ತಂದೆಗೆ ಅಯ್ಯೋ ಕಂದ, ನಿನ್ನ ತಂದೆಗೆ ಮಾತು ಕೊಟ್ಟಂತೆ ನಡೆಸುತ್ತ ನಾನು ತಡ ಮಾಡುತ್ತಿಲ್ಲ ಮಾತೆ. ಅಯ್ಯೋ ಕಂದ, ಈ ನಿಮ್ಮ ತಂದೆಯ ಪ್ರತಿ ಉತ್ತರವನ್ನು ಮಾತನಾಡುತ್ತಿರುವೇನು ಮಗನೇ? ತಂದೆಗೆ ಕೊಟ್ಟ ಮಾತನ್ನು ನಡೆಸು. ತಾಳಲಾರೆನು ಸಹಿಸಲಾರೆನು, ತಾಳಲಾರೆನು ಸಹಿಸಲಾರೆನು ರೇಣುಕೆಯ ನಿಮ್ಮ ತಂದೆಯು ಮಾತಿನಂತೆ ಎಲ್ಲ ಶಿರವನ್ನು ಕಡಿದು ಬಿಡು ಮಗನೇ. ಮಾಡಬೇಡ ಮತ್ತೆ ಆಲೋಚನೆ. ಪರಶುರಾಮ ತಡಬೇಕೆ? ಸಹಿಸಲಾರದ ನಡೆಯ ನಾರದ, ಸಹಿಸಲಾರದ ನಡೆಯಲಾರದ ಕಣ್ಣೀರ. ಬದುಕಿ ಬಾಳುವ ಭಾಗ್ಯ ಪಡೆದು ಬಂದಿಲ್ಲ ಮಗನೇ. ತಾಳಲಾರೆನು ಸಹಿಸಲಾರೆನು, ತಾಳಲಾರೆನು ಸಹಿಸಲಾರೆನು ಮನಸ್ಸಿನಾವೆಗೆಯ ರೇಣುಕೆಯ ತಡಬೇಕೆ ಪರಶುರಾಮ? ತಂದೆಗೆ ಕೊಟ್ಟ ವಚನ ಪಾಲಿಸಲೇಬೇಕು. ನಾನು ಹೇಗೆ ಕಡಿಯಲಿ ಮಾತೆ? ತಂದೆಯ ಮಾತಿನಂತೆ
ಪ್ರತಿಜ್ಞೆಯನ್ನು ಮಾಡಿದೆಯಾ ನಾನು ಕೇಳಿದ ವರ ಕೊಡುವೆನೆಂದು ಕಲಿತಿಲಗನಾದ ರಾಮ ಕೊಟ್ಟ ಮಾತು ಎಂದು ತಪ್ಪುವುದಿಲ್ಲ ತಪ್ಪುವುದಲ್ಲ ಅಯ್ಯೋ ಜನಕ ಮಗಳಿಗೆನ್ನ ತಾಯಿಗೆ ಜೀವದಾನ ಮಾಡಬೇಕು ನಿನ್ನ ಕ್ರೋಧಾತ್ರಿಗೆ ತಕ್ಕನಾದ ನಮ್ಮಣ್ಣನ್ನು ಪುನಃ ಪೀಡಿಸಬೇಕು ಎಂದರೆ ಅವನು ಪರಶುರಾಮ ನೀವು ನಿನ್ನ ಕ್ರೋಧಾಗ್ನಿಯನ್ನು ಬಿಟ್ಟು ಶಾಂತಿಚಿತ್ತನಾಗಬೇಕು ಅಪ್ಪಯ್ಯ ಪಿತನೇ ನಡೆಸಿಕೊಡು ಈ ಗಂಧ ಮರಗಳನ್ನು ಓಂ ಶ್ರೀ ಶಕ್ತಿಗಿಂತ ಎದ್ದು ಬಾರಮ್ಮ ಈ ಕಣ್ಣಿನ ಮೇಲೆ ಬಂದ ಅಪರಾಧವನ್ನು ದೂರ ಮಾಡು ಮಾತೆ ಪರಮ ಪತಿವ್ರತೆ ಇದ್ದರೆ ನಿನ್ನಂಥ ಮಗನಿರಬೇಕು ರಾಮ ಜಗವೇ ಕೊಂಡಾಡಲಿದ್ದೇವ ನಿನ್ನ ಜನ್ಮವಾಯಿತು ಸಾರ್ಥಕ ಇಲ್ಲಿಂದ ನಿನಗೆ ಇರಲಿ ಚಿರಕಾಲ ಸರ್ವಸುಖ ಅಪ್ಪಯ್ಯ ಎಲ್ಲ ಜನ್ಮ ತಾಟಿಯಾದ ರೇಣುಕಾದೇವಿ ನಿಮ್ಮಲ್ಲಿ ನಿಮ್ಮ ಈ ಕಂದನ ವಿಜ್ಞಾಪನೆ ಏನೆಂದರೆ ನಾಲ್ಕಿನಗೆ ಚಿತ್ತಿ ಬಾರದಂತೆ ತಾಯಿಗೆ ಕೊಂದ ಪಾಪದ ಪ್ರಾಯಚಿತ್ತಕ್ಕೆ ಭೂ ಪ್ರದಕ್ಷಿಣೆ ಮಾಡಿ ಬರುವೆನು ಆದ ಕಾರಣ ನನಗೆ ಆಶೀರ್ವಾದ